ಅವನಿಗೆ ಹಕ್ಕಿಲ್ವಾ? ಅವನು ನಿನ್ನ ಗಂಡ ಅಲ್ವೇನೆ? ಯಾಕೆ ಅವನಿಗೆ ಕನಸುಗಳಿಲ್ವಾ? ನಾನು ತಂದೆ ಆಗಬೇಕು, ತಂದೆ ಆಗಿ ನನ್ನ ಮಗುಗೆ ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋ ಆಸೆ ಇರಲ್ವಾ? ಎಲ್ಲ ಮಣ್ಣು ಮಾಡಿಬಿಟ್ಟಿಯಲ್ಲೇ. ಅಲ್ಲಮ್ಮ ಗೀತಾ, ಎಲ್ಲದಕ್ಕೂ ಜವಾಬ್ದಾರಿ ನೀನೇ ತಗೋತಾ ಇದ್ದೆ, ಮನೆನ ನಿಭಾಯಿಸ್ತಾ ಇದ್ಯಾ. ಅಂಥದ್ರಲ್ಲಿ ಈ ಥರ ನಿರ್ಧಾರ ನೀನು ಯಾತಕ್ಕೆ ಮಾಡಿದೆ? ಯಾರ ಹತ್ರನೂ ಒಂದು ಮಾತು ಕೇಳ್ದೇನೆ ಈ ರೀತಿಯಾದ ನಿರ್ಧಾರ ತಗೊಂಡಿರೋದು ಬಹಳ ತಪ್ಪು. ನಿನ್ನ ಬಗ್ಗೆ ಇಡೀ ಮನೆಯವರು ಎಷ್ಟು ಆಸೆ ಇಟ್ಕೊಂಡಿದ್ರು, ಎಲ್ಲ ಮಣ್ಣು ಮಾಡಿಬಿಟ್ಟಿಯಲ್ಲೇ. ಎಲ್ರೂ ಹೋಗ್ಲಿ, ನಿಮ್ಮ ಮಾವ ನಿನ್ನನ್ನು ಎಷ್ಟು ನಂಬಿದ್ರು. ಗೀತಾ ಈ ಮನೆಗೆ ಸೊಸೆಯಾಗಿ ಬರಬೇಕು, ನನ್ನ ಸ್ನೇಹಿತನ ಮಗಳು ಅನ್ನೋ ಅಭಿಮಾನಕ್ಕೆ ನಿನ್ನನ್ನು ಈ ಮನೆಗೆ ತಂದ್ಕೊಂಡ್ರು. ಅವ್ರಿಗೂ ಮೋಸ ಮಾಡಿಬಿಟ್ಟಿಯಲ್ಲೇ. ನಿನಗೋಸ್ಕರ ಅವ್ರು ಇಡೀ ಮನೆಯವ್ರನ್ನ ಎದುರು ಹಾಕೊಂಡ್ರು, ನನ್ನನ್ನು, ನನ್ನ ಮಗನ್ನ, ಇಡೀ ಮನೆಯವ್ರನ್ನ. ಈಗ ನೀನಿಂಥ ಕೆಲಸ ಮಾಡಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ತಡ್ಕೋತಾರೇನೆ. ಹಿಂಗಿಷ್ಟ ಪಡೆದಿರೋ ಲಕ್ಕಿ ನಿನ್ನನ್ನು ಪ್ರೀತಿಸಿ ಹತ್ರ ಆಗಿ ಅವನದೇ ಆದಂಥ ಕನಸು ಕಟ್ಕೊಂಡಿದ್ದ. ಆದ್ರೆ ನೀನು ಇಂಥ ನಿರ್ಧಾರ ತಗೊಂಡು ನಿನ್ನ ಕೈಯಾರೆ ನಿನ್ನ ಸಂಸಾರನ ಹಾಳು ಮಾಡ್ಕೊಂಡಿಯಲ್ಲೇ. ನಿನ್ನನ್ನು ಸೊಸೆಯಾಗಿ ಕರ್ಕೊಂಡು ಬಂದಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಟಿದ್ಯಾ. ಜೀವನ ಪೂರ್ತಿ ನೆನೆಸ್ಕೋಬೇಕು ಅಂತ ಬಹುಮಾನ ಕೊಟ್ಟಿದ್ಯಾ. ಸಾರ್ಥಕ ಆಯ್ತಮ್ಮ. ಇಲ್ಲ, ನಾನು ಈ ವಿಷಯನ ಹೇಳಕ್ಕಾಗಲ್ಲ. ಹೇಳಿದ್ರೆ ಮನೆಯವರೆಲ್ಲರೂ ನೊಂದ್ಕೋತಾರೆ. ಲಕ್ಕಿಯವ್ರ ಮನಸ್ಸೇ ಮುರಿದೋಗುತ್ತೆ. ನಾನು ಈ ವಿಷಯ ಹೇಳ್ಬಾರ್ದು. ಇಂಟರ್ವ್ಯೂಗೂ ಹೋಗೋಕ್ಕೂ ಮುಂಚೆ ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ. ಹಾಯ್ ಸರ್, ದಿಸ್ ಇಸ್ ಲಕ್ಕಿ ಲಕ್ಷ್ಮಣ್. ಬೇಡ, ತುಂಬಾ ಆಟಿಟ್ಯೂಡ್ ಅಂತ ಅನ್ಕೊಬಿಡ್ತಾರೆ. ಇನ್ನೊಂದ್ಸಲ ಟ್ರೈ ಮಾಡೋಣ. ನಮಸ್ತೆ ಸರ್, ನಾನು ಲಕ್ಷ್ಮಣ್ ಅಂತ, ಸಂಕೆ ದಿಬ್ದಿಂದ. ಬೇಡ, ತುಂಬಾ ಫಾರ್ಮಲ್ ಆಗೋಯ್ತು. ಇನ್ನೊಂದು ಲಾಸ್ಟ್ ಟ್ರೈ ಮಾಡ್ತೀನಿ. ಹಲೋ ಸರ್, ದಿಸ್ ಇಸ್ ಲಕ್ಷ್ಮಣ್, ಹಿಯರ್ ಇಸ್ ಮೈ ರೆಸ್ಯೂಮೆ. ಬೇಡ, ಇನ್ನೂ ಸ್ವಲ್ಪ ಸ್ಟೈಲಿಶ್ ಆಗಿ ಹೇಳಬೇಕು. ದಿಸ್ ಇಸ್ ಮೈ CV. ಇದು ಪರ್ಫೆಕ್ಟ್. ಹೇಗೆ ಕಾಣಿಸ್ತಾ ಇದ್ದೀನಿ? ನಿಮ್ಮನ್ನ ಈ ಥರ ಡ್ರೆಸ್ಸಲ್ಲಿ ನಾನು ಇದುವರೆಗೂ ನೋಡೇ ಇರಲಿಲ್ಲ. ಒಟ್ನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ತಾನೆ? ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ನಿನಗೆ ಯಾವಾಗಲೂ ಚೆನ್ನಾಗೇ ಕಾಣಿಸ್ತೀನಿ ಅಲ್ವಾ? ಇಲ್ಲ, ನೀವು ಹೇಗಿದ್ರು ನನಗೆ ಇಷ್ಟನೇ. ಇಷ್ಟ ಆಗಬೇಕಾಗಿರೋದು ನಿನಗಲ್ಲ, ಕೆಲಸ ಕೊಡೋರ್ಗೆ. ಕೆಲಸ ಕೊಡೋರಾ? ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಗೀತಾ, ದೇವ್ರ ಹತ್ರ ಬೇಡ್ಕೋ ಒಳ್ಳೆ ಕೆಲಸ ಸಿಗ್ಲಿ ಅಂತ. ನೀವು ಕೆಲಸ ಹುಡುಕೊಂಡು ಹೊರಟಿದ್ದೀರಾ? ನೀನೇ ತಾನೇ ಹೇಳಿದ್ದು ಕೆಲ್ಸಕ್ಕೆ ಹೋಗಿ ಅಂತ. ಆಮೇಲೆ ನಿನ್ನೆ ರಾತ್ರಿ ಜಲ್ಜಕ್ಕೂ ಫೋನ್ ಮಾಡಿದ್ರಲ್ಲ, ಏನಪ್ಪ ಕೆಲಸ ಸಿಗೋವರೆಗೂ ಮಗು ಆಗಲ್ವಂತೆ, ಕೆಲಸ ಸಿಗುತ್ತಾ ಇಲ್ವಂತ ಏನೇನೋ ಕೇಳ್ತಾ ಇದ್ರಲ್ಲ. ಇವತ್ತು ಕೆಲಸ ತಗೊಳ್ಳೋವರೆಗೂ ನನ್ನ ಮನೆಗೆ
ಹಲೋ ಸರ್, ನಾನು ಲಕ್ಷ್ಮಣ್ ಅಂತ. ಆ್ಯಕ್ಚುಲಿ ಅಕೌಂಟೆಂಟ್ ಕೆಲಸ ವೇಕೆನ್ಸಿ ಇದೆ ಅಂತ ಗೊತ್ತಾಯಿತು, ಅದಕ್ಕೆ ಬಂದೆ. ಹೌದು, ಅಕೌಂಟ್ ವೇಕೆನ್ಸಿ ಖಾಲಿ ಇದೆ. ನಿಮ್ಗೆ ಅಕೌಂಟ್ಸ್ ಬರ್ದು ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ? ಎಕ್ಸ್ಪೀರಿಯನ್ಸ್ ಇಲ್ಲ ಸರ್. ಅಕೌಂಟ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಹೇಗೆ ಕೆಲಸ ಮಾಡ್ತೀರಾ? ಕಲಿತೀನಿ ಸರ್. ಕಲಿತೀನಿ ಅನ್ನೋ ಮನ್ಸಿದ್ರೆ ಅರ್ಧ ದಿವಸದಲ್ಲಿ ಕಲಿಬಹುದು. ಪ್ರತಿದಿನ ನಮ್ ಗೋಡನ್ಗೆ 100 ಮೂಟೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನ ಲೆಕ್ಕ ಬರೆಯೋರು ಬೇಕು ಅಷ್ಟೇ. ಆಮೇಲೆ ಬ್ಯಾಂಕ್ಗೆ ಪ್ರತಿದಿನ ದುಡ್ಡು ಕಟ್ಟೋದಿರುತ್ತೆ. ಲಕ್ಷಾಂತರ ರೂಪಾಯಿ ವ್ಯವಹಾರ ನಂದು, ಇನ್ನೊಬ್ರು ಕೊಡೋದಿರುತ್ತೆ. ಅದನ್ನೆಲ್ಲ ಮಾಡ್ತೇನಪ್ಪ ನೀನು? ಖಂಡಿತ ಮಾಡ್ತೀನಿ ಸರ್. ನೀವೇನೋ ಮಾಡ್ತೀನಿ ಅಂತೀರಾ, ಆದ್ರೆ ಒಬ್ರು ಶ್ಯೂರಿಟಿ ಬೇಕಲ್ವಾ? ಸರ್, ನೀವು ನನ್ನ ನಂಬೋದು. ನಿಮಗೆ ಗೊತ್ತಿರೋರು ಯಾರಾದ್ರೂ ಈ ಊರ್ನಲ್ಲಿ ಇದಾರಾ? ಸರ್, ಈ ಊರಲ್ಲಿ ಯಾರು ಪರಿಚಯ ಇಲ್ಲ. ಯಾವ ಊರು ನಿಮ್ದು? ಸಂಕೆ ದಿಬ್ಬ. ಸಂಕೆ ದಿಬ್ಬ ಆದ್ರೆ ನರಸಿಂಹಣ್ಣ ಶ್ಯೂರಿಟಿ ಆಗುತ್ತೆ. ಅವ್ರ ಕೈಲಿ ಒಂದು ಸಿಗ್ನೇಚರ್ ಮಾಡಿಸ್ಕೊಬತ್ತೀರಾ? ಸರ್, ನಾನು ಸಂಕೆ ದಿಬ್ಬದ ನರಸಿಂಹ ಅವ್ರ ಮಗ. ಹೇ, ನೀವು ಅವ್ರ ಮಗನಾ? ಕಬಡ್ಡಿ ಪ್ಲೇಯರ್ ಅಲ್ವಾ ನೀವು? ಹೌದು ಸರ್, ಲಕ್ಷ್ಮಣ್ ಅಂತ, ಎಲ್ಲರೂ ಲಕ್ಕಿ ಅಂತ ಕರೀತಾರೆ. ಅಲ್ಲಪ್ಪ, ನರಸಿಂಹಣ್ಣನ ಮಗ ಅಂತೀರಾ ನೀವು? ನಾನೇನಾದ್ರೂ ನಿನ್ ಕೆಲಸ ಕೊಟ್ಟಿರೋ ವಿಚಾರ ನರಸಿಂಹಣ್ಣನ್ ಗೊತ್ತಾದ್ರೆ ಅಷ್ಟೇ. ಸರ್, ಈ ವಿಷಯ ನಾನು ಅವ್ರಿಗೆ ಹೇಳಿಲ್ಲ. ನಾನು ಕೆಲಸ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನೀನ್ ಯಾಕಪ್ಪ ಕೆಲಸ ಮಾಡ್ಬೇಕು? ನಿಮ್ ತಂದೆ ಕೆಳಗಡೆನೆ 100 ಜನ ಕೆಲಸ ಮಾಡ್ತಾರಲ್ಲ. ಅವ್ರು ಕಬಡ್ಡಿ ಚಾಂಪಿಯನ್ನು, ಕಬಡ್ಡಿ ಆಡ್ತಾರೆ. ಆದ್ರೆ ಅದರಿಂದ ಜೀವನ ನಡಿಬೇಕಲ್ವಾ? ನಾಳೆ ನಮ್ಮ ಮಗು ದೊಡ್ಡತಾ ಇದ್ರೆ ಸ್ಕೂಲು ಅದು ಇದು ಅಂತ ಎಷ್ಟೊಂದು ಖರ್ಚುಗಳಿರುತ್ತಲ್ವಾ? ಸರ್, ಇಷ್ಟು ದಿನ ಕಬಡ್ಡಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಇವಾಗ ಸ್ವಲ್ಪ ಕರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಆಯ್ತು, ನಾಳೆಯಿಂದಾನೇ ಬನ್ನಿ. ನರಸಿಂಹಣ್ಣನ ಮಗ ಬೇರೆ. ನಿಮ್ ಕೆಲಸ ನೋಡಿ ಸ್ಯಾಲ್ರಿ ಫಿಕ್ಸ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಥ್ಯಾಂಕ್ ಯು. ಹಲೋ ಮಹಾಬಲಣ್ಣ, ನಾನು ಮಂಡಿ ಸಾಹುಕಾರ ರಾಜಣ್ಣ ಮಾತಾಡೋದು. ನಮಸ್ತೆ, ಹೇಳಿ. ಅದೇ ನರಸಿಂಹಣ್ಣನ ಮಗ ಲಕ್ಕಿ ಅಂತ ನನ್ನ ಹತ್ರ ಕೆಲಸ ಕೇಳ್ಕೊಂಡು ಬಂದಿದ್ದಾನಲ್ಲ. ಲಕ್ಕಿ ಕೆಲಸ ಕೆಳಗೆ ಬಂದಿದ್ನಾ? ಗೀತಾ, ಗೀತಾ, ಹೇಳಿ ಲಕ್ಕಿ ಅವರೇ. ಫಸ್ಟ್ ಕಂಗ್ರಾಟ್ಸ್ ಹೇಳು. ಯಾಕೆ? ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಇವಾಗ ಹೇಳಿ ಏನು ಅಂತ. ಐ ಗಾಟ್ ಅ ಜಾಬ್. ಅಂದ್ರೆ ನನಗೆ ಕೆಲಸ ಸಿಕ್ಕಿದೆ. ಕೆಲ್ಸನಾ? ನೀನೇ ಹೇಳಿದ್ಯಲ್ಲ, ಕೆಲಸ ಹುಡ್ಕೊಳ್ಳಿ. ನಮ್ಮ ಹುಟ್ಟೋ ಮಗು ನಾಳೆ ಅಪ್ಪ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಏನು ಹೇಳೋದು ಅಂತ. ಈಗ ಹೇಳ್ಬೋದು, ನಿಮ್ಮಪ್ಪ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತ. ಏನ್ ಕೆಲ್ಸ? ಅಕೌಂಟೆಂಟ್ ಕೆಲಸ. ಅಕೌಂಟ್ಸ್ ಎಲ್ಲ ನೋಡ್ಕೊಳ್ಳೋದು, ಒಂಥರ ಮ್ಯಾನೇಜರ್ ಇದ್ದಂಗೆ. ದುಡ್ಡು ಜೊತೆನೆ ಕೆಲಸ. ಅಂದ್ರೆ ನೀವ್ ಕೆಲ್ಸಕ್ಕೆ ಹೋಗ್ತೀರಾ? ನೀನೇ ಹೇಳಿದ್ಯಲ್ಲ, ನನ್ಗೆ ಯಾವ ಕೆಲಸನೂ ಇಲ್ಲ ಅಂತ, ಅದಕ್ಕೆ ಸೇರ್ಕೊಂಡೆ. ಸಂಬಳ ಎಷ್ಟು ಅಂತ ಫಿಕ್ಸ್ ಆಗಿಲ್ಲ, ಕೆಲಸ ನೋಡ್ಬಿಟ್ಟು ಫಿಕ್ಸ್ ಮಾಡ್ತಾರಂತೆ. ಅದ್ರ ಬಗ್ಗೆ ನಾ ತಲೆ ಕೆಡಿಸ್ಕೊಳಲ್ಲ. ಕೆಲಸ ಅಂತ ಸಿಕ್ತಲ್ಲ, ಅದೇ ಖುಷಿ. ಲಕ್ಕಿ, ಹೇಳಿ ದೊಡ್ಡಪ್ಪ. ಏನ್ ಲಕ್ಕಿ, ರಾಜಣ್ಣನ ಹತ್ರ ಕೆಲಸ ಕೇಳಕ್ ಹೋಗಿದ್ಯಾ? ಅವ್ರು ನಿಮಗೆ ಫೋನ್ ಮಾಡಿದ್ರಾ? ರಾಜಣ್ಣ ಫೋನ್ ಮಾಡಿದ್ದ. ನಿಮ್ಮ ತಮ್ಮನ ಮಗ ಕೆಲಸ ಕೇಳ್ಕೊಂಡು ಬಂದಿದ್ದಾನೆ, ಕೊಡ್ಬೇಕೋ ಬೇಡೋ ಅಂತ ಹೇಳಿ. ಮತ್ತು ನಾಳೆಯಿಂದ ಕೆಲ್ಸಕ್ಕೆ ಜಾಯಿನ್ ಆಗಿ ಅಂತ ಹೇಳಿದ್ರು. ಅವನು ಹೇಳ್ತಾನೆ, ಹಾಗಂತ ನೀನು ಹೋಗ್ಬಿಡ್ತೀಯಾ? ಅದರಲ್ಲಿ ಏನು ತಪ್ಪು ದೊಡ್ಡಪ್ಪ? ಒಂದು ಕೆಲಸ ಅಂತಿದ್ರೆ. ನೀನ್ ಯಾಕೋ ಕೆಲ್ಸಕ್ಕೆ ಹೋಗ್ಬೇಕು? ನಿಂಗೆ ಹೇಳಿದ್ದೆ ಅಲ್ವಾ ಲಕ್ಕಿ, ನಮ್ಮಲ್ಲೇ 10 ಜನ ಕೆಲ್ಸಗಾರರಿದ್ದಾರೆ. ಅಪ್ಪನ ಕೈಲಿ ಕೆಲಸ ನೋಡ್ಕೊಳಕ್ ಆಗ್ತಿಲ್ಲ, ನೀನ್ ವ್ಯವಹಾರ ನೋಡ್ಕೊ ಅಂತ. ಅಲ್ಲಮ್ಮ ಗೀತಾ. ಏನ್ ಗೀತಾ? ಭಾವ, ಗೀತಾನೇ ಹೇಳಿದ್ದು ಇವನ್ಗೊಂದು ಕೆಲಸ ಇಲ್ಲ ಅಂತ. ಅದಕ್ಕೆ ಲಕ್ಕಿ ಕೆಲಸ ಹುಡ್ಕೊಂಡು ಹೋಗಿದ್ದು. ಗೀತಾ, ನಾನು ನಿಂಗೆ ಹೇಳಿದ್ದೆ ಅಲ್ವಾ, ಈ ಯೋಚನೆ ಎಲ್ಲ ಬಿಟ್ಬಿಡು ಅಂತ. ಅವಳು ಹೇಳ್ತಾಳೆ, ಹಾಗಂತ ಇವನ್ ಕೆಲಸ ಕೇಳ್ಕೊಂಡು ಹೋಗ್ಬೇಕಾ? ಇವನಿಗೆ ತಲೆ ಇಲ್ವಾ? ನೋಡಮ್ಮ ಗೀತಾ, ಗಂಡಂಗೆ ಒಂದು ಕೆಲಸ ಇರಬೇಕು ಅನ್ನೋದು ನೀ ತಿಳ್ಕೊಂಡಿರೋದು ಅದು ಸರಿನೇ. ಆದ್ರೆ ಲಕ್ಕಿ ಕೂತ್ಕೊಂಡು ತಿಂತಾ ಇದ್ದಾನೆ ಅಂತ ಹೇಳ್ಬೇಡ. ಅಲ್ಲಮ್ಮ, ಅವನು ಕೆಲಸ ಇಲ್ಲದೆ ಉಂಡಾಡಿದಂಗೆ ತಿರ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ಯಾ? ಅವನು ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರು. ಎಂಥ ಗೌರ್ಮೆಂಟ್ ಕೆಲಸಗಳೆಲ್ಲ ಬಂದಿದ್ದನ್ನ ಬಿಟ್ಟಿದ್ದಾನೆ. ಅವನು ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರು. ಎಷ್ಟು ಆಫರ್ ಬಂದಿತ್ತು ಗೊತ್ತಾ ಕೆಲಸಕ್ಕೆ?
ಅವನು ಮನ್ಸು ಮಾಡಿದ್ರೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ಬೋದಿತ್ತು, ಹೋಗ್ಲಿಲ್ಲ. ಯಾಕೆ ಹೇಳ? ಅವನು ಫುಲ್ ಟೈಮ್ ಕಬಡ್ಡಿಗೋಸ್ಕರನೇ ಮೀಸಲಿಟ್ಬಿಟ್ಟಿಯಾನೆ. ನೋಡು ಗೀತಾ, ಸಂಪಿಗೆ ದಿಬ್ಬದ ಮನೆಯವ್ರಿಗೆ ಕೆಲ್ಸದ ಅಗತ್ಯ ಇಲ್ಲ. ಅವ್ರು ಯಾರು ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ. ಜಮೀನು ತೋಟ ಕೆಲ್ಸದವ್ರು ಇವ್ರು ನೋಡ್ಕೊಂಡ್ರೆ ಸಾಕಾಗೋಗಿದೆ. ಇರೋದನ್ನೇ ನಿಮ್ಮ ಮಾವನ ಕೈಲಿ ನೋಡ್ಕೊಳಕ್ಕಾಗ್ತಿಲ್ಲ. ಇದನ್ನೆಲ್ಲ ಲಕ್ಕಿ ದತ್ತಾನೇ ಅಲ್ವಾ ಮುಂದೆ ನೋಡ್ಕೊಳ್ಳೋದು. ನೋಡಮ್ಮ, ನಮ್ಮ ಮನೆ ಹುಡುಗರು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ. ಅದನ್ನೆಲ್ಲ ತಲೆಯಿಂದ ಬಿಟ್ಬಿಡು ನೀನು. ಸಾರಿ ಮಾವ. ನನಗಲ್ಲ, ಲಕ್ಕಿಗೆ ಸಾರಿ ಕೇಳು. ಇನ್ ಮುಂದೆ ಅವನು ಹೋಗ್ಬಾರ್ದು ಅಂತ ಹೇಳು. ಅವಳೇನ್ ಹೇಳೋದು ಬಾಬಾ, ನನ್ನ ಮಗನ್ ನಾನೇ ಎಲ್ಲೂ ಕಳ್ಸಲ್ಲ. ಅವನು ಯಾರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ನನ್ಗಿಷ್ಟ ಇಲ್ಲ. ನೀನೇನೋ ಇವಳೇನೋ ತಮಾಷೆಗೆ ಹೇಳಿದ್ರೆ ಸೀರಿಯಸ್ ಆಗಿ ತಗೊಂಡು. ಅಮ್ಮ, ಅವಳು ತಮಾಷೆಗೆ ಹೇಳಿಲ್ಲ, ಸೀರಿಯಸ್ ಆಗಿ ಹೇಳಿದ್ಲು. ಕೇಳಿ ನೋಡಿ. ಸಾರಿ ಲಕ್ಕಿ ಅವರೇ. ಹೇಳೋದು ಹೇಳಿ, ಇವಾಗ ಸಾರಿ ಅಂತ ಕೇಳ್ಬಿಟ್ರೆ ನನಗೆ ಈಗೋ ಹೊರಟಾಗಿದೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ಲಕ್ಕಿ, ಅವಳೇನೋ ಗೊತ್ತಿಲ್ಲದೆ ಹೇಳಿದಾಳೆ. ಅದನ್ನೆಲ್ಲ ಮನ್ಸಕ್ ತಗೋಬೇಡ, ಬಿಟ್ಬಿಡು ಅದನ್ನ. ಲಕ್ಕಿ, ಅವಳು ಸಾರಿ ಅಂತ ಕೇಳ್ಕೊಂಡ್ಮೇಲೆ ಅವಳು ಮಾಡಿ ತಪ್ಪು ಒಪ್ಕೊಂಡಿದ್ದಾಳೆ ಅಂತ ಅರ್ಥ ತಾನೆ. ಇದನ್ನೆಲ್ಲ ಇಲ್ಲೇ ಮರ್ತು ಬಿಡು. ಸರಿ, ನಾನು ಕೆಲ್ಸಕ್ಕೆ ಹೋಗಲ್ಲ. ಆದರೆ ಮಗು ವಿಷಯದಲ್ಲಿ ಯಾವ ಅಭ್ಯಂತರ ಇಲ್ವಾ ಅಂತ ಕೇಳಮ್ಮ. ಅವಳನ್ನೇನೋ ಕೇಳೋದು, ಅವಳು ತಪ್ಪಾಯ್ತು ಅಂತ ಒಪ್ಕೊಂಡ್ಲು ಅಲ್ವಾ. ನೀನು ಈ ಯೋಚನೆ ಎಲ್ಲ ಬಿಟ್ಬಿಡು. ಸರಿ, ಇನ್ಮೇಲೆ ಕೆಲ್ಸಕ್ಕೆ ಹೋಗಲ್ಲ. ಸಾರಿ. ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ನಾನೇನು ದೊಡ್ಡಪ್ಪಂಗೆ ಹೇಳಿಲ್ಲ, ಅವರೇ ರಾಜಣ್ಣ ಫೋನ್ ಮಾಡಿ ದೊಡ್ಡಪ್ಪಂಗೆ ಹೇಳಿದ್ದು. ಆಯ್ತು. ದೊಡ್ಡಪ್ಪ ಹಾಗಂದ್ರು ಅಂತ ನೀನು ಬೇಜಾರು ಮಾಡ್ಕೋಬೇಡ. ನನಗೆ ಕೆಲಸ ಮಾಡಬೇಕು, ನನ್ನದೇ ಆದಂಥ ಕೆಲಸ ಇರಬೇಕು, ಕೈ ತುಂಬ ಸಂಪಾದನೆ ಮಾಡಬೇಕು ಅಂತ ಆಸೆ ಇದೆ. ಅದೇ ಉದ್ದೇಶ ಇಲ್ವಲ್ಲ. ನಮ್ಮ ಮನೇಲಿ ಯಾರಿಗೂ ಹೊರಗಡೆ ಹೋಗಿ ಕೆಲಸ ಮಾಡೋ ಸಿಚುವೇಶನ್ ಬಂದಿಲ್ಲ. ಗೊತ್ತಾಯ್ತು. ನಿನಗೆ ಈಗಲೂ ನಾನು ಕೆಲಸ ಮಾಡಬೇಕು ಅಂತ ಅನ್ಸಿದ್ರೆ ಹೇಳು. ಇಲ್ಲ ಇಲ್ಲ, ಪರವಾಗಿಲ್ಲ. ಪರವಾಗಿಲ್ಲ, ನಿನ್ಗೇನು ಅನ್ಸುತ್ತೋ ಅದು ಹೇಳು. ಇಲ್ಲ, ನಂದೇ ತಪ್ಪು. ನಾನು ನನ್ನ ದೃಷ್ಟಿಲಿ ಮಾತ್ರ ಯೋಚನೆ ಮಾಡಿದೆ. ಅದರಿಂದ ನಿಮ್ಗೇನು ಅನ್ಸುತ್ತೆ, ಏನಾಗುತ್ತೆ, ನಾನೊಂದು ಯೋಚನೆ ಮಾಡಿರಲಿಲ್ಲ. ಮುಂದಕ್ಕೆ ನನ್ನ ಬಗ್ಗೆ ಯೋಚನೆ ಮಾಡ್ತೀಯಲ್ವಾ? ಸುಮ್ಮನಿದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಮಗು ವಿಷಯದಲ್ಲಿ ನಿಂದೇನೋ ಅಭ್ಯಂತರ ಇಲ್ಲ ತಾನೆ? ಹೇಳು ಗೀತಾ. ಏನು ಹೇಳಿ? ಅದೇ ನಿನಗೆ ಒಪ್ಪಿಗೆನ ಇಲ್ವಾ ಅಂತ. ಹೋಗ್ಲಿ, ನೀ ಸೈಲೆಂಟ್ ಆಗಿರೋದ್ರಿಂದ ನಿನಗಿಷ್ಟ ಇದೆ ಅಂತ ಅನ್ಕೋಬೋದಾ? ಹೇಳೋ ವಾಸು, ಒಬ್ಳು ಅಕ್ಕ ಇದ್ದಾಳೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ಯಾ. ಎಷ್ಟು ದಿನ ಆದ್ಮೇಲೆ ಫೋನ್ ಮಾಡಿದ್ಯಾ? ಏನ್ ವಿಷಯ? ನಮ್ಮ ಆಶನ್ ಮದ್ವೆನಾ? ಓ, ಹುಡುಗ ಯಾವ ಊರಿಂದ? ಮದ್ದೂರ. ಏನ್ ಮಾಡ್ತಿದ್ದಾನೆ? ಸಾಫ್ಟ್ವೇರ್ ಇಂಜಿನಿಯರಾ? ಅಂದ್ರೆ ಮದುವೆ ಮಾಡಿಸಿ ಬೆಂಗಳೂರು ಕಳಿಸ್ತೀಯಾ ಅಂತ ಆಯ್ತಲ್ವಾ? ನಾನು ಬರ್ದೆ ಮದುವೆ ನಡೆಯುತ್ತೇನೋ? ಆಶನ್ಗೆ ಹೇಳು, ಸೋದರತೆ ಬಂದು ಎಲ್ಲ ಮಾಡ್ತಾಳೆ ಅಂತ. ಆಯ್ತಾ? ಸರಿ, ಇಡ್ತೀನಿ. ಯಾರ್ದಕ್ಕ ಮದ್ವೆ? ನಮ್ಮ ವಾಸು ಇದ್ದಾನಲ್ಲ, ಅವಳ ಮಗಳದು ಆಶಾ. ನೆನ್ನೆ ಮೊನ್ನೆ ನನ್ನ ಮುಂದೆ ಓಡಾಡ್ತಿದ್ಲು. ಆಗ್ಲಿ ಎಷ್ಟು ಬೇಗ ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ನೀನ್ ನೋಡಿದ್ಯಲ್ಲ ಅವಳನ್ನ? ಹ್ಞೂ ಅಕ್ಕ, ಬೇಸಿಗೆ ರಜದಲ್ಲಿ ಇಲ್ಲಿ ಬರೋಳಲ್ವಾ. ಆಮೇಲೆ ಕಾಲೇಜ್ ಸೇರ್ಕೊಂಡ್ಮೇಲೆ ಈ ಕಡೆ ಬಂದೇ ಇಲ್ಲ ಅವಳು. ಈಗ ಕಾಲೇಜ್ ಮುಗಿಸಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್. ಬರೋ ಶುಕ್ರವಾರ ಎಂಗೇಜ್ಮೆಂಟ್ ಅಂತೆ. ಅತ್ತೆ, ಇನ್ 4 ದಿನ ಅಷ್ಟೇ ಬಾಕಿ ಇರೋದು. ಹೌದು,
ತವ್ರ ಮನೆ ಫಂಕ್ಷನ್ ಅಲ್ವಾ, 1-2 ದಿನ ಬೇಗನೆ ಹೋಗ್ತೀನಿ. ಹೋಗ್ ಬನ್ನಿ ಅಕ್ಕ, ಖುಷಿಯಾಗಿ ಹೋಗ್ ಬನ್ನಿ. ಅಮ್ಮ ಒಬ್ರೇ ಹೋಗ್ತೀರಾ ಮಾವನ ಜೊತೆ ಕರ್ಕೊಂಡು ಹೋಗ್ತೀರಾ? ಅಯ್ಯೋ ಕರ್ಮ, ನಿಮ್ಮ ಮಾವನ್ ಕರ್ಕೊಂಡು ಹೋದ್ರೆ ಅವ್ರು ನೋಡ್ಕೊಳ್ಳೋದೇ ನನ್ಗೊಂದು ಕೆಲಸ ಆಗ್ಬಿಡುತ್ತೆ. ಈ ಮನೇಲಿರೋ ತೂತುಗಳೆಲ್ಲ ತವ್ರ ಮನೆಗೆ ಗೊತ್ತಾಗ್ಬಾರ್ದು ಅಂತ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ನಿಮ್ಮ ಮಾವ ಅಲ್ಲಿ ಬಂದ್ಬಿಟ್ಟು ಬಡ ಬಡ ಅಂತ ಎಲ್ಲ ಹೇಳ್ಬಿಡ್ತಾರೆ. ಮಾವ ಒಂಥರ ಉಪೇಂದ್ರ ಇದ್ದ ಹಾಗೆ, ಫಿಲ್ಟ್ ಇಲ್ದಂಗೆ ಮಾತಾಡ್ತಾರೆ. ಹ್ಞೂ, ಅದಕ್ಕೆ ನಾನು ಒಬ್ಳೇ ಹೋಗ್ತೀನಿ. ಸುಮತಿ, ನಾನು ನಿನಗೆ ಒಂದು ಹಳೆ ಚೈನ್ ಕೊಟ್ಟಿದ್ನಲ್ಲ, ಯಾವ ಚೇನು? ಅದೇ ಹಳೆ ಡಿಸೈನ್ದು. ನಿನಗೆ ಎಷ್ಟು ಬರಬೇಕು? 10 ಲಕ್ಷ ತಾನೆ? ಅದು ಹಾಕೊಂಡು ಹೋಗ್ತೀನಿ ಕೊಡೆ. ಆ ಹಳೆ ಚೇನ್ ಯಾಕಕ್ಕ? ಅದು ನಮ್ಮ ತವ್ರ ಮನೆಯಿಂದ ಕೊಟ್ಟಿರೋ ಚೈನು. ತವ್ರ ಮನೆಗೆ ಹೋಗ್ಬೇಕಾದ್ರೆ ಅದು ಹಾಕೊಂಡೋದ್ರೆ ಎಲ್ರು ನೋಡಿ ಇದಿನ್ನೂ ಉಳಿಸ್ಕೊಂಡಿದ್ದಾಳಲ್ಲ ಅಂತ ಹೆಮ್ಮೆ ಪಡ್ತಾರೆ. ಯಾಕೆ? ಚೈನ್ನ ಇಟ್ಟಿದ್ಯಾ ತಾನೆ? ಹಾ, ಇಟ್ಟಿದ್ದೀನಕ್ಕ. ಆದರೆ ಹಳೆ ಚೇನ್ ಯಾಕೆ ಅಂತ. ನೀವೊಂದು ಕೆಲಸ ಮಾಡಿ, ನಾನು ಹೊಸ ಚೇನ್ ಹಾಕೊಂಡು ಹೋಗಿ. ಹೊಸ್ತು ಬೇಡ, ಹೊಸ್ತು ಹಾಕೊಂಡ್ರೆ ಜನರಿಗೆ ಹೊಟ್ಟೆ ಕಿಚ್ಚು ಕಣ್ಬಿದ್ ಬಿಡತ್ತೆ. ಅದು ಅಲ್ಲದೆ ಆ ಒಡವೆ ನಾನು ಹಾಕೊಳ್ಳೋ ಸೀರೆಗೆ ಚೆನ್ನಾಗಿ ಮ್ಯಾಚ್ ಆಗತ್ತೆ. ಕೊಡು, ಹಾಕೊಂಡು ಹೋಗ್ತೀನಿ. ಅದನ್ನ ಪಾಲಿಶಿಗೆ ಕೊಟ್ಟಿದ್ದೀನಕ್ಕ. ಚೆನ್ನಾಗೇ ಇತ್ತಲ್ಲ, ಪಾಲಿಶ್ ಯಾಕೆ ಕೊಟ್ಟೆ? ಅದು ನೀವು ಹಾಕೊಂಡಾಗ ಚೆನ್ನಾಗಿತ್ತು, ನಾನು ಹಾಕೊಂಡ್ಮೇಲೆ ಸ್ವಲ್ಪ ಕಲೆಗಟ್ಬಿಟ್ಟಿತ್ತು, ಅದಕ್ಕೆ ಪಾಲಿಶ್ ಮಾಡಿಸಿಡೋಣ ಅಂತ. ಸರಿ, ನಾಳೆ ಅಷ್ಟರಲ್ಲಿ ತರಿಸ್ಬಿಡು. ನಾನು ಫಂಕ್ಷನ್ಗೆ ಅದೇ ಚೈನ್ ಹಾಕೊಂಡು ಹೋಗ್ಬೇಕು. ಹಾಂ ಸರಿ ಅಕ್ಕ. ನೀವು ಕೆಲಸ ಮಾಡಿ, ನಾನೆಲ್ಲ ರೆಡಿ ಮಾಡ್ತೀನಿ. ಯಾಕಮ್ಮ, ಏನಾಯ್ತು? ಏನೂ ಇಲ್ಲ. ಅಲ್ಲ, ರೇವತಿ ಅಮ್ಮ ಸರ ಅಂತ ಕೇಳಿದ ತಕ್ಷಣ ನೀವು ಯಾಕೋ ಟೆನ್ಷನ್ ಆಗೋದ್ರಿ? ಏನ್ ಹೇಳಿ ಅಮ್ಮ. ನಾನು ಅತ್ತೆ ಹೆಲ್ಪ್ ಮಾಡ್ತೀನಿ ಜೋಡಿಸ್ಕೊಳ್ಳೋದಿಕ್ಕೆ. ಈಗ ನೀವು ಹೇಳ್ತೀರಾ ಅಥವಾ ನಾನೇ ರೇವತಿ ಅಮ್ಮನ ಹತ್ರ ಹೋಗಿ ಕೇಳಲಾ? ಅದು ನಾನು ನಿಮ್ಮ ಮಾವ ನಿಮ್ಮ ಮನೆಗೆ ಬಂದು ಸ್ವಲ್ಪ ದಿನ ಇದ್ವಲ್ಲ, ಆಗ ನಿಮ್ಮ ಮನೆ ಹರಾಜಿಗೆ ಇತ್ತಲ್ಲ, ಆಗ ನಾನು ಕೆಲವೊಂದು ಒಡವೆ ಬಿಚ್ಚಿಕೊಟ್ಟಿದ್ದೆ ಅಲ್ಲ, ಅದು